ಅನೇಕ ಲಕ್ಷಾಂತರ ದುಡ್ಡು ನೀನು ಲಕ್ಷಾಂತರ ಚೆನ್ನೈನವರು ಅಭಿಮಾನಿಟ್ಟಿದ್ದಾರೆ. ನಾವೆಲ್ಲ ಸತ್ತೋಗಿಲ್ಲ. ನೀನು ಕಾಡದ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ತಂದು ಸಭೆ ಕರೆದಿದ್ದಿದ್ರೆ ನಮ್ಮ ಕಾರ್ಯಕ್ರಮವನ್ನು, ನಮ್ಮ ಬದಲು ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಇವಾಗ ಜಿಲ್ಲಾ ಉಸ್ತುವಾರಿ ಬಂದು ತಪ್ಪಿಲ್ಲ, ಸಂಪೂರ್ಣ ತಪ್ಪಿನಿಂದೆ ಅದು ಏನು ಮಾಡ್ತಾರೋ ಸರ್ಕಾರಿ ಕ್ರಮ ತಗೊಳ್ಳಿ ಅಷ್ಟೇ. ಭಾಳ ನಾನು ಕೊಟ್ಟಿದ್ದೀನಿ. ದೀಪಕ್, ನಿಮ್ಗೆಲ್ಲಾ ವಿಚಾರನೂ ಗೊತ್ತಿದೆಯಲ್ಲೇನಪ್ಪ. ನಾನು 24 ನಾನು ಬಂದಿದ ತಕ್ಷಣ 25 ಲಕ್ಷ ಕೊಡಿ ಅನುದಾನ ಹೇಳಿದ್ದೀನಪ್ಪ. ಈಗ ನಾನು ಮಾಡಿಸಿದ್ದೀನಿ. ಈಗ ಇಷ್ಟು ದಿನ ಮಾಡಿಸ್ತೀನಿ, ನಾವು ಬೇಡ ಅಂತ ಇಲ್ವಾ? ಇಲ್ಲೊಂದು ಅನಾವರಣ ಆಗ್ಬೇಕು ಅನ್ನೋ ಆಸೆಯಿಂದ, ಅನಾವರಣ ಆಗ್ಬೇಕು ಅನ್ನೋ ಆಸೆಯಿಂದ ನಾನು ಮಾಡಿದ್ದೀನಪ್ಪ. ನಾನು ಇವತ್ತು ಎಲ್ಲರೂ ಈ ಥರ ಹೇಳಿದ್ರೆ ನನಗೆ ಎಷ್ಟು ನೋವಾಗುತ್ತೆ ಅಲ್ವಾ? ಈಗ ಜಿಲ್ಲಾಧಿಕಾರಿಗಳಿಗೆ ಇಷ್ಟು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಮಾಡಿಕೊಟ್ಟಿದಾರಲ್ಲ. ಈಗ ನೀವೆಲ್ಲರೂ ಸಹಕಾರ ಕೊಟ್ಟಿದ್ರೆ ನಾನು ಇನ್ನೂ ದೊಡ್ಡದಾಗೆ ಮಾಡಿಸ್ಕೊಡ್ತಾ ಇದ್ದೆ. ನಂಗೆ ಇರ್ತಕ್ಕಂಥ ಅನುದಾನದಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಲ್ವೇನಪ್ಪ? ಇವತ್ತು ನನ್ನ ವಿರುದ್ಧವಾಗಿ ಈ ಥರ ಎಲ್ಲ ಮಾತಾಡ್ತಿರಲ್ಲ. ಅಲ್ಲಲ್ಲ, ಈ ತರ ಮಾತಾಡಿದ್ರೆ ನಮಗೆ ನೋವಾಗಲ್ವಾ? ನಾವೆಲ್ಲ ಹಾಕಿದ್ದು ಕೊಡೋದು ನೀವೆಲ್ಲ ಸಹಕಾರ ಕೊಡಿ, ನೀವೆಲ್ಲ ಸಹಕಾರ ಕೊಟ್ಟರೆ ಇನ್ನೂ ದೊಡ್ಡದಾಗಿ ಮಾಡಿಸೋಣ. ನೋಡಪ್ಪ, ನಾವು ಇಲಾಖೆಯಿಂದ ಏನ್ ಸಹಕಾರ ಕೊಡ್ಬೇಕು ನಾವು ಕೊಡ್ತೀವಿ. ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾಡಿದ್ದಾರೆ, ಖುಷಿ ಪಡ್ಬೇಕು ಅಷ್ಟೇ. ನಿಮಗೆ ಅನುದಾನ ಎಷ್ಟು ಕೊಡುಗೆ ಇದೆಯಪ್ಪ. ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್. ಐ ಪ್ರೈಡ್ ಆಫ್ ಯು. ನಿಜವಾಗ್ಲೂ ನಿಮ್ ಫ್ಯಾಮಿಲಿ ಅವರಿಗೆ ನಾನು ಮಾಡೋ ಕೆಲಸ ಸಂತೋಷ ಆಗಿದೆ. ನನಗೂ ತುಂಬಾ ಸಂತೋಷ. ಗೌರ್ಮೆಂಟ್ ಅಲ್ಲಿ ಏನ್ ಸೀಮಿತವಾಗಿರುತ್ತೋ ಅಷ್ಟಕ್ಕೆ ನೀವು ಮಾಡಿದ್ದೀರಿ ಹೇಳೋದು. ಈಗ ನೋಡಿ, ನನ್ನ ಅನುದಾನ, ನನಗಿರ್ತಕ್ಕಂಥ ಅನುದಾನದಲ್ಲಿ ನಾನು ಮಾಡಿಕೊಟ್ಟಿದ್ದೀನಿ. ನನಗೊಂದು ಸಂತೋಷ ಇದೆ, ನಾನು ಮಾಡಿದ್ದೀನಿ ಅನ್ನೋ ಸಂತೋಷ, ಹೆಮ್ಮೆ ನನಗಿದೆ. ಆದರೆ ನನಗೆ ಒಂದು ವಾರದಿಂದ ಮೈಗೆ ಹುಷಾರಿರಲಿಲ್ಲ ಸರ್. ಎಲ್ಲ ಶಾಸಕರಿಗೂ ಮತ್ತು ಮಿನಿಸ್ಟ್ರಿಗೂ ನಾನು ಇನ್ವಿಟೇಷನ್ ಕಳಿಸ್ಕೊಟ್ಟಿದ್ದೀನಿ. ಮತ್ತು ನಾನಿರೋದು ಒಬ್ಬಳು ಇಲ್ಲಿ ಪರ್ಮನೆಂಟ್ ಎಂಪ್ಲಾಯಿ. ನಾನು ಒಬ್ಬಳೇ ಎಲ್ಲ ಮಾಡೋಕ್ಕೂ ಕಷ್ಟ ಆಗುತ್ತಲ್ವಾ? ಆಮೇಲೆ ಸೋಷಿಯಲ್ ವೆಲ್ಫೇರ್ ಜೆ ಡಿ ಅವರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ನಾನು ಲೆಟ್ರು ಮಾಡಿದ್ದೀನಿ, ಎಲ್ಲರ ಗಮನಕ್ಕೂ ತೊಗೊಂಡು ಬನ್ನಿ ಅಂತಲೂ ಕೇಳಿದ್ದೀನಿ ಅವ್ರಿಗೆ. ನೆನ್ನೆ ಈಗ ಬೆಳಗ್ಗೆ ನನಗೆ ಲಿಸ್ಟ್ ಕಳಿಸ್ಕೊಟ್ಟಿದ್ದಾರೆ ಸರ್ ಅವರು, ಸಂಘಟನೆಗಳು ಇಂಥವ್ರಿಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು. ನಾನೇನು ಮಾಡಬೇಕು ಹೇಳಿ? 8:45 ನನಗೆ ಕಳಿಸ್ಕೊಟ್ಟಿದ್ದಾರೆ. ನಾವು ಭಾನುವಾರನೇ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಮಂಗಳಾ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಏನಂತ, ನೋಡಪ್ಪ ಎಲ್ಲರಿಗೂ ಹೇಳು, ಮೈಗೂ ಹುಷಾರಿಲ್ಲ ಅವ್ರಿಗೆ ಅಂತಲೂ ಹೇಳಿದ್ದಾರೆ. ನಾನು ದಿನ ಇಟ್ಕೊಂಡು ನನ್ನ ಕೈಲಾದಷ್ಟು ನನ್ನ ಮನಸ್ಸಾಕ್ಷಿಯಿಂದ ನಾನು ಮಾಡಿದ್ದೀನಿ ಸರ್. ಗೌರ್ಮೆಂಟ್ ಅಲ್ಲಿ ಏನಾಗುತ್ತೋ ಅದು ಆಗಿದೆ ಸರ್. ಈಗ ನನಗೆ ಇನ್ನೂ ಹೆಚ್ಚಿನ ಅನುದಾನ ಬಂದರೆ ಇದೇ ರಂಗಮಂದಿರದಲ್ಲೇ ನಮ್ಮ ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತೊಗೊಂಡು, ನಮ್ಮ ಮಿನಿಸ್ಟರ್ ಪರ್ಮಿಷನ್ ತೊಗೊಂಡು ನಾವು ದೊಡ್ಡದಾಗೆ ಮಾಡ್ತೀವಿ ಸರ್.